ಟರ್ಕಿ ಬ್ಯಾನ್ ಅಂತ ಈಗ ಒಂದು ಆಂದೋಲನ ಮಾಡ್ತಾರೆ, ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಅದನ್ನ ಮಾಡ್ತಾರೆ. ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ. ಯಾಕೆ ನೀವು ಚೀನಾ ವಸ್ತುಗಳನ್ನ ಬ್ಯಾನ್ ಮಾಡ್ತಲ್ಲ? ಹಲವಾರು ಚೀನಾದ ವಸ್ತುಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಟಾಯ್ಸ್ ನಮಗೆ ಬರ್ತಾ ಇತ್ತು. ಭಾರತದಲ್ಲಿ ಟಾಯ್ಸ್ನ ನಿರ್ಮಾಣನೇ ಇಲ್ಲವೇನೋ, ಉತ್ಪಾದನೆನೇ ಇಲ್ಲ ಅನ್ನುವಂಥ ಸ್ಥಿತಿ ಇತ್ತು. ಆದರೆ ಇವತ್ತು ನಾವು ಟಾಯ್ಸಲ್ಲಿ ಆತ್ಮನಿರ್ಭರ ಆಗ್ತಿದ್ದೀವಿ ಮತ್ತು ಬೇರೆ ದೇಶಕ್ಕೆ ಉತ್ಪಾದನೆ ಮಾಡಿ ಕಳಿಸ್ತಾ ಇದ್ವಿ. ಫೋನು ಒಂದು ಕಾಲದಲ್ಲಿ ನಾವು ಹಿಡ್ಕೊಳ್ಳುವಂಥ ಎಲ್ಲ ಮೊಬೈಲ್ಗಳು ಕೂಡ ಬೇರೆ ದೇಶದಿಂದ ನಮಗೆ ಬರ್ತಾ ಇದ್ವು, ಹೆಚ್ಚು ಚೀನಾದಿಂದ ಬರ್ತಾ ಇತ್ತು. ಇವತ್ತು ಭಾರತ ಬೇರೆ ದೇಶಕ್ಕೆ ಮೊಬೈಲನ್ನು ರಫ್ತು ಮಾಡುವಂಥ ಮಟ್ಟಿಗೆ ಭಾರತ ಬೆಳೆದಿದೆ. ಪ್ರಪಂಚದಲ್ಲಿ 2ನೇ ದೇಶ ಮೊಬೈಲನ್ನು ರಫ್ತು ಮಾಡುವಂಥ ದೇಶದಲ್ಲಿ ಭಾರತ 2ನೇ ಜಾಗದಲ್ಲಿದೆ. ಆಟೋಮೊಬೈಲ್ಸಲ್ಲಿ ನಾವು 2ನೇ ಜಾಗದಲ್ಲಿದ್ದೀವಿ. ಈ ರೀತಿ ಎಲ್ಲದರಲ್ಲೂ ಕೂಡ ಭಾರತ ಆತ್ಮನಿರ್ಭರತೆಯನ್ನು ಹೊಂದ್ತಾ ಇದೆ. ಬರುವಂಥ ದಿನಗಳಲ್ಲಿ ಸಹಜವಾಗಿ ಹಿಂದೆ ಇಂಟರ್ನ್ಯಾಷನಲ್ ಒಪ್ಪಂದಗಳು ಆಗಿದ್ದಾವೆ. ಇಂಟರ್ನ್ಯಾಷನಲ್ ಒಪ್ಪಂದವನ್ನು ಎಲ್ಲ ಸಂದರ್ಭದಲ್ಲಿ ಭಾರತ ಒಂದೇ ಸಾರಿಗೆ ಏಕದಮ್ ಮುರಿದಾಕೋಕ್ಕಾಗಲ್ಲ. ಹಲವಾರು ಸಂದರ್ಭದಲ್ಲಿ ನಾವು ಫ್ರೆಂಡ್ಶಿಪ್ಪಲ್ಲಿ ಹೋಗಬೇಕಾಗುತ್ತೆ. ಯಾಕಂದರೆ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ಗಳಿದ್ದಾವೆ, UN ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಸಹಾಯನೂ ಅಗತ್ಯ ಇದೆ. ಅದಕ್ಕಾಗಿ ಹಂತ ಹಂತವಾಗಿ ಭಾರತವನ್ನು ಆತ್ಮನಿರ್ಭರ ಮಾಡುವ ದಿಕ್ಕಿನಲ್ಲಿ ಪ್ರಧಾನಿಯವರು ಯೋಜನೆ ಮಾಡಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಮತ್ತು ಟೆಕ್ನಾಲಜಿ ಮತ್ತು ಹಣವನ್ನು ಇದೆರಡನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚೀನಾ ಒಂದು ಕಡೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಅಸ್ಸಾಂ ಮತ್ತಿತರ ಬೇರೆ ಕಡೆ ಭಾರತಕ್ಕೆ ಏನು ಇದು ಮಾಡ್ತಾ ಇದೆ, ಅತಿಕ್ರಮಣ ಮಾಡ್ತಾ ಇದೆ. ಭಾರತದ 1 ಇಂಚು ನೆಲವನ್ನು ಕೂಡ ಯಾರು ಅತಿಕ್ರಮಣ ಮಾಡೋಕ್ಕಾಗಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮೋದಿ ಸರ್ಕಾರ. ನಮ್ಮ ಕಾಲದಲ್ಲಿ 1 ಇಂಚು ಭಾರತದ ನೆಲ ಬೇರೆ ದೇಶಕ್ಕೆ ಹೋಗೋದಿಲ್ಲ, ಹೋಗೋದಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ.